ರಾಣಿ ಚೆನ್ನಮ್ಮ ಸೊಸೈಟಿಯಿಂದ ಗ್ರಾಹಕರಿಗೆ ವಂಚನೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊಸೈಟಿ ಅಧ್ಯಕ್ಷ ವಿಎಸ್ ಸಾಧುನವರ್ ನಿವಾಸಕ್ಕೆ ಗ್ರಾಹಕರು ಮುತ್ತಿಗೆಯನ್ನ ಹಾಕಿದ್ದಾರೆ. ರಾಣಿ ಚೆನ್ನಮ್ಮ ಸೊಸೈಟಿಯಿಂದ ಇಲ್ಲಿ ಗ್ರಾಹಕರಿಗೆ ವಂಚನೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿರುವಂತದ್ದು. ಹೀಗಾಗಿ ಸೊಸೈಟಿ ಅಧ್ಯಕ್ಷ ವಿಎಸ್ ಸಾಧುನವರ್ ನಿವಾಸಕ್ಕೆ ಗ್ರಾಹಕರು ಮುತ್ತಿಗೆ ಹಾಕಿದ್ದಾರೆ. ಬೆಳಗಾವಿಯ ಬೈಲಹೊಂಗಲದಲ್ಲಿನ ವಿಎಸ್ ಸಾಧುನವರ್ ನಿವಾಸಕ್ಕೆ ಮುತ್ತಿಗೆ ಹಾಕಿರುವ ಗ್ರಾಹಕರು ಸಾಧುನವರ್ ಪುತ್ರ ಸೂರಜ್ಗೆ ಮುತ್ತಿಗೆ ಹಾಕಿ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೂರಾರು ಗ್ರಾಹಕರಿಗೆ ಸೊಸೈಟಿಯಿಂದ ಠೇವಣಿ ಹಣ ಸಿಗ್ಲಿಲ್ವಂತೆ. ಸೂರಜ್ ಮುಂದೆ ನಮ್ಮ ಹಣವನ್ನ ನಮಗೆ ವಾಪಸ್ ಮರಳಿಸುವಂತೆ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಣ್ಣೀರು ಕೂಡ ಹಾಕಿದ್ದಾರೆ, ಕಾಲಿಗೆ ಬಿದ್ದಿದ್ದಾರೆ. ಸೂರಜ್ ಮುಂದೆ ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ ಮಹಿಳೆಯರು. ಇನ್ನು ಸಾಧುನವರ್ ಕಾಣೆಯಾಗಿದ್ದಾರೆ ಅಂತ ಪೋಸ್ಟ್ ಕೂಡ ಹಾಕಿದ್ದಾರೆ ಗ್ರಾಹಕರು. ಇದು ಸುಮಾರು ಕೋಟಿ ರೂಪಾಯಿಗಳಿಂದ ಕಟ್ಟಾರ. ಇದು ಜೀಪ್ ಕಂಪಾಸ್ ಕಾರ್ ಅವ್ರದ್ದು ಸುಮಾರು ಒಂದು 30 ಲಕ್ಷ ರೂಪಾಯಿ ಐತಿ. ಈ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ. ರಾಣಿ ಚೆನ್ನಮ್ಮ ಸೊಸೈಟಿಯಿಂದ ನೂರಾರು ಗ್ರಾಹಕರಿಗೆ ವಂಚನೆಯಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು. ಗ್ರಾಹಕರು ಸೊಸೈಟಿ ಅಧ್ಯಕ್ಷ ನಿವಾಸಕ್ಕೆ ಮುತ್ತಿಗೆ ಕೂಡ ಹಾಕಿದ್ದಾರೆ. ಏನಿದು ಸ್ಟೋರಿ? ಯಾವ ರೀತಿ ಇಲ್ಲಿ ಗ್ರಾಹಕರಿಗೆ ವಂಚನೆ ಆಗಿದೆ ಅಂತ ಓವರ್ ಆಲ್ ಮಾಹಿತಿ? ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ರಾಣಿ ಚೆನ್ನಮ್ಮ ಕೋಆಪರೇಟಿವ್ ಸೊಸೈಟಿಯಲ್ಲಿ ಬಹುಕೋಟಿ ವಂಚನೆ ಪ್ರಕರಣ ಸುಮಾರು 6 ತಿಂಗಳಿಂದ ಇದೇ ಚರ್ಚೆ ಆಗ್ತಾ ಇತ್ತು. 6 ತಿಂಗಳ ಹಿಂದೆ ಠೇವಣಿದಾರರಿಗೆ ಠೇವಣಿ ಕೊಡೋಕೆ, ಮರು ಠೇವಣಿ ಕೊಡೋಕೆ ಒಂದು ಹಿಂದೇಟು ಆಗ್ತಾ ಇದ್ರು ಅಧ್ಯಕ್ಷರು. ಇದೇ ಪ್ರಕರಣ ಸಂಬಂಧಪಟ್ಟಂತೆ ಡಾಕ್ಟರ್ ಸಾಧನ್ ಅವರು ಇದೆಲ್ಲ ಕಾಣೆಯಾಗಿದ್ದಾರೆ ಅಂತ ಒಂದು ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿ ಗ್ರಾಹಕರು ಅವ್ರ ಮನೆ ಮುತ್ತಿಗೆ ಹಾಕಿದ್ದಾರೆ. ನಮ್ಮ ಠೇವಣಿ ಹಣವನ್ನು ವಾಪಸ್ ಮಾಡದಿದ್ರೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಸುಮಾರು ಬಹುಕೋಟಿ ಹಣ ವಂಚನೆ ಮಾಡಿದ್ದಾರೆ ಸಾಧನ್ ಅವರಂತ ಆರೋಪ ಕೇಳಿ ಬಂದಿತ್ತು. ಈ ಆರೋಪದ ಹಿನ್ನೆಲೆ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಮಾಡ್ಕೊಂಡು ಬ್ಯಾಂಕಿಗೆ ಕೂಡ ಮುತ್ತಿಗೆ ಕೂಡ ಹಾಕಿದ್ರು. ಯಾವುದೇ ತರ ಠೇವಣಿ ಹಣ ವಾಪಸ್ ಆಗದ ಹಿನ್ನೆಲೆಯಲ್ಲಿ ಬೈಲಹೊಂಗಲದಲ್ಲಿ ಇರ್ತಕ್ಕಂಥ ನಿವಾಸ ಸಾಧನ್ ಅವ್ರ ಮನೆಯ ನಿವಾಸಕ್ಕೆ ಮುತ್ತಿಗೆ ಹಾಕಿ ಅವರ ಮಗನ ಜೊತೆ ಠೇವಣಿಯನ್ನು ಮಾಡ್ಬೇಕಂತೇಳಿ ಅವರ ಮಗನಿಗೆ ಮುತ್ತಿಗೆ ಹಾಕಿ ಒಂದು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಮೊದಲ ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.